ಒಂದ್ಸಾರಿ ಸಿದ್ಧಾರೂಢರು ಹಾದು ಹೊಂಟಿದ್ರಂತ. ಸಿದ್ಧಾರೂಢರು ಸಂಚಾರ ಮಾಡ್ತಿದ್ದರು ನೋಡ್ರಿ. ಯಾವತ್ತು ಸಿದ್ಧಾರೂಢರು ಬಹಳ ಸಂಚಾರ ಮಾಡ್ಯಾರ್ರಿ. ಸಿದ್ಧಾರೂಢರಷ್ಟು ದೇಶ ತಿರುಗಿದವರು ಯಾರೂ ಇಲ್ಲ. ನೀವು ಬೇಕಾದ್ರೆ ಅವ್ರ ಚರಿತ್ರೆ ಓದಿ ನೋಡ್ರಿ. ಬಿಟ್ರು ಅಂತಂದ್ರೆ ಕೇವಲ ತಮ್ಮ 6ನೇ ವಯಸ್ಸಿನೊಳಗೆ ಮನೆ ಬಿಟ್ಟರು ನೋಡ್ರಿ ಸಿದ್ಧಾರೂಢರು ಗುರುವಿನ ಹುಡುಕಕ್ಕೆ. ನೀವೆಂದಾರು ಮನೆ ಬಿಟ್ಟಿರಿ? ಯಾರು ಮನೆ ಬಿಟ್ಟಿರಿ? ನಾವ್ಯಾದಕ್ಕೆ ಮನೆ ಬಿಡೋನು ಸ್ವಾಮಿ? ಹೌದಿಲ್ಲ? ಒಟ್ಟು ಮನೆ ಬಿಡಾಕಂದ್ರೆ ಒಲ್ಲೆ ಅಂತದ ನೋಡ್ರಿ ನಮ್ಮ ಮಂದಿ. ಬೇಕಾದಟ್ಟು ಜಗಳ ಆಗಲಿ ಮನ್ಯಾಗ, ಬೇಕಾದಟ್ಟು ಬಡದಾಟ ಆಗಲಿ, ಬೇಕಾದಟ್ಟು ನೋವು ತ್ರಾಸಗಳಿರಲಿ, ಎಲ್ಲ ಇದ್ರೂ ಮತ್ತೆ ಅಲ್ಲೇ ಒದ್ದಾಡ್ಕೋತ ಸಾಯುದು. ಮತ್ತೇನು ಬಿಟ್ಟು ಹೋಗಂತೇನು ಸ್ವಾಮಿ ಮನೆ ನಮಗೆ? ಯಾರೂ ಮನೆ ಬಿಟ್ಟು ಹೋಗಬೇಡ್ರಿ. ಒಂದು ವೇಳೆ ನಾವು ಹೋಗಂದ್ರು ನೀವು ಹೋಗೋ ಪೈಕಿನೂ ಅಲ್ಲ. ಒಮ್ಮೆ ನಮ್ಮ ಮಗುಗಳಿಗೂ ಅನಿಸ್ತಿರ್ತದ್ರಿ ಹಂಗೆ. ಏನಂತಂದ್ರೆ ಸಾಕಾಗದ ನಿಮ್ಮ ಕಾಲಾಗ, ಗಂಡನ ಕಾಲಾಗ, ಮಕ್ಕಳ ಕಾಲಾಗಿ, ಮನೆ ಕಾಲಾಗ ಎಲ್ಲ ನಾನೇ ಮಾಡಿ ಮಾಡಿ ಸಾಯಬೇಕು, ಎಲ್ಲ ನನ್ನಿಂದನ ನಾನಾರ ಎಟ್ಟು ಮಾಡಲಿ, ಸಾಕಾಗ್ಯದ, ಒಮ್ಮೆ ಮನೆ ಬಿಟ್ಟರ ಹೋಗಲಂತ ಅಂತಿನ ಕರೆ ವಾದ ಹೆಣ್ಣುಮಗಳು ಯಾರೂ ಇಲ್ಲ. ಭಾಳ ಮಂದಿ ಅಂತಾರಂಗ, ಸಾಕಾಗ್ಯದ ನನಗೆ, ಮತ್ತೆ ಹೋಗೇ ಇಲ್ಲಲ್ಲ ಒಮ್ಮೆ. ಹೋಗಂಗಿಲ್ಲ ರೀ ಸ್ವಾಮಿ, ಹಂಗೆ ಹೋಗಕ್ಕೆ ಬರ್ತದ ನೋಡ್ರಿ. ಕಾರಣ ಏನು ಅಂತಂದ್ರೆ ಮನೆ ಬಿಟ್ಟು ನಮಗೆ ಹೋಗಕ್ಕೆ ಆಗಂಗಿಲ್ಲ. ಅರೆ ಸಿದ್ಧಾರೂಢರು ಬರೀ 6 ವರ್ಷದವ್ರು ಇದ್ದಾಗ ರೀ, 6 ವರ್ಷದವ್ರಿದ್ದರು. ಬೇರೆ ಏನೂ ಕಾರಣ ಇಲ್ಲ. ಅವ್ರ ಮನೆಯೊಳಗೆ ನೋಡ್ರಿ ಎಂಥ ಪದ್ಧತಿ, ಅವ್ರ ತಾಯಿದ ಎಂಥ ಪದ್ಧತಿ. ಪ್ರತಿನಿತ್ಯ ಅವ್ರ ಮನೆಯೊಳಗೆ ಶಾಸ್ತ್ರ. ಅವ್ರ ಮನಿ ಗುರುಗಳು ವೀರಭದ್ರ ಮಹಾಸ್ವಾಮಿಗಳಂತ ಹೇಳಿ, ಸಿದ್ಧಾರೂಢರ ಮಣಿ ಗುರುಗಳು ವೀರಭದ್ರ ಮಹಾಸ್ವಾಮಿಗಳಂಥೇಳಿ ಪ್ರತಿನಿತ್ಯ ಮನ್ಯಾಗ ಬಂದು ಶಾಸ್ತ್ರ ಹೇಳ್ತಿದ್ರು. ಅವರವ್ವ ದಿವಸ ಗುರುಗಳನ್ನ ಕರೆಸಿ ಮುಂದೆ ಕುಂತು ಶಾಸ್ತ್ರ ಕೇಳ್ತಿದ್ರು. ನೀವು ಯಾರು ಕೇಳ್ತೀರೇನ್ರಿ? ಇವ ನಮ್ಮ ಪುರಾಣ ನಮಗೆ ಹೆಚ್ಚಾಗ್ಯದ ಸ್ವಾಮಿ ಮನ್ಯಾಗ. ಏನು 1 2 ಎಲ್ಲಿ ಪುರಾಣ ಸ್ವಾಮಿ? ಈಗ ಒಂದು ನಮ್ಮ ಗೌಡ್ರು ಎಲ್ಲ ಹಿರಿಯರು ಕೂಡ ಜಾತ್ರೆ ಸಲಾಗಿ 1 ವಾರ ಹಚ್ಚಿರ್ತಾರಂತ ನಾವು ಒಟ್ಟು ಮನಸ್ಸಿಗೆ ಸಮಾಧಾನ ಆಗಲೆತ್ತು ಬಂದಿರ್ತೀವಿ. ನಾವು ದಿವಸ ಹೊತ್ತೊಂಡ್ರೆ ಎಲ್ಲಿ ಕೇಳಾಗತ್ತದ ಸ್ವಾಮಿ ಅಂತ ನೀವು ಅಂತೀರಿ. ಹೌದಿಲ್ರಿ? ಕೇಳ್ಬೇಕ್ರಿ ಇವ, ಕೇಳ್ಬೇಕು. ಮತ್ತು ಮನ್ಯಾಗ ಹೆಂಗೆ ಕೇಳೋಣ್ರಿ ಸ್ವಾಮಿ? ಆಗೆಲ್ಲ ಹಂಗಿತ್ತು. ಈಗ ಸ್ವಾಮಿಗಳು ಎಲ್ಲಿ ಬರ್ತಾರ? ನೀವ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಗೌಡ್ರು ಎಟ್ಟು ಹೇಳ್ಯಾರ, ಅಂದಾಗಿ 7 ದಿವಸ ಬಂದಿರಿ, ನಮ್ಮ ಮನೆಗೆ ಹೆಂಗೆ ಬಂದು ಹೇಳ್ತೀರಿ ಅಂತ ನೀವು ಅಂತಿರು. ಆದ್ರೆ ಮನೆಯೊಳಗೆ ಪುಸ್ತಕ ಅದಾವ, ಸಿದ್ಧಾರೂಢರ ಚರಿತ್ರೆ ಅದಾವ. ಅದನ್ನು ಓದಿದ್ರು ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತದ. ನೀವು ಸಿದ್ಧಾರೂಢರ ಚರಿತ್ರೆ ಓದಿ ನೋಡ್ರಿವ, ಅದರೊಳಗೆ ಬರದಾರ. ಯಾರು ಸಿದ್ಧಾರೂಢರ ಚರಿತ್ರೆ ಓದ್ತಿರಲ್ಲ ಅವ್ರ ಮನೆಯೊಳಗೆ ಯಾವತ್ತೂ ಸಮಾಧಾನ ಇರ್ತದಂತೆ, ಯಾವತ್ತೂ ಶಾಂತಿ ಇರ್ತದಂತೆ, ಯಾವತ್ತೂ ಬಡತನ ಬರಂಗಿಲ್ಲಂತ. ಆ ಗ್ರಂಥ ಮಹಾತ್ಮೆಯೊಳಗೆ ಬರೀತಾರೆ ಸಿದ್ಧಾರೂಢರ ಚರಿತ್ರೆಯೊಳಗೆ. ಕಾರಣ ಏನು ಅಂತಂದ್ರೆ ಸಿದ್ಧಾರೂಢರು ಬರೀ ಒಂದು ಕಾರಣಕ್ಕೆ ಮನೆ ಬಿಟ್ಟರು. ಏನಂತಂದ್ರೆ ಆ ವೀರಭದ್ರ ಮಹಾಸ್ವಾಮಿಗಳನ್ನು ಕೇಳಿದ್ರು, ಆಕಾಶ ಎದುರೊಳಗೆ ಲಯ ಆಗುತ್ತದಂತಂದಾಗ ಅದು ನಮಗೆ ಗೊತ್ತಿಲ್ಲಪ್ಪ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಕೇಳಬೇಕು ಅಂತಂದಾಗ ಅಷ್ಟಕ್ಕನ ಹೋಗೇ ಬಿಟ್ಟ ಗುರುವಿನ ಹುಡುಕೋ ಅಂತ ಸಿದ್ಧಾರೂಢ. ಗುರುವಿನ ಹುಡುಕೊಂತ ಸಿದ್ಧಾರೂಢ ಹೋಗೇ ಬಿಟ್ಟ. ಯಾಕಂದ್ರೆ ಹಿಂದಿನ ಮಹಾತ್ಮರಿಗೆಲ್ಲ ಗೊತ್ತಿತ್ತು ರೀ. ಏನಂತಂದ್ರೆ ಈ ಸಂಸಾರದೊಳಗೆ, ಈ ಲೌಕಿಕದೊಳಗೆ ಅಷ್ಟು ಸುಖ ಇರಂಗಿಲ್ಲ. ಇದು 2 ಮಿಶ್ರಣ ಇದ್ದದ್ರಿ. ಮಹಾತ್ಮರಿಗೆ, ಸಂತರಿಗೆ ಏನು ಬೇಕಂದ್ರೆ ಶಾಶ್ವತ ಸುಖ ಬೇಕು ಅವರಿಗೆ. ಸಂತರಿಗೆ ಏನು ಬೇಕಂದ್ರೆ ಈ ದುಃಖ ಮಿಶ್ರಿತವಲ್ಲದ ಸುಖ ಬೇಕು. ನಿಜಗುಂಡ್ರು ಹೇಳ್ತಾರಲ್ಲ ಏನಂತಂದ್ರೆ ಸುಖವೇ ನಿಜ ಸುಖವೇ ನಿಖಿಳವೆನಿಸದ ಏಕಮುಖವಾಗಿರೆನ್ನೊಳು ಅಂತ ಸುಖ ಅಂತಂದ್ರ ಸವೆಯದ ಸಾಕೆನಿಸದ ಬೇರೊಂದನು ಬೇಕೆನಿಸದ ಕಡೆಯೊಳು ತನ್ನ ಜೋಕೆಗುಂದದ ಸುಖವೇ. ಅಂಥ ಸುಖ ಹುಡುಕಾಡ್ತಾರೆ ಮಹಾತ್ಮರು. ಅದಕ್ಕೆ ಮನೆ ಬಿಟ್ಟು ಹೋಗ್ತಾರ ಅವರು. ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋಗಲಿಲ್ಲರಿ, ಆದ್ಯ ಜಗದ್ಗುರು ಶಂಕರಾಚಾರ್ಯರು ಬಿಟ್ಟು ಹೋಗಲಿಲ್ಲ. ಎಲ್ಲ ಮಹಾತ್ಮರು ಯಾಕೆ ಈ ಮನೆ ಬಿಟ್ಟು ಹೋಗ್ತಾರಂತಂದ್ರೆ ಅವರಿಗೆ ಶಾಶ್ವತವಾದ ಸುಖ ಬೇಕಾಗಿರ್ತದೆ. ಅದರ ಸಲುವಾಗಿ
ಹಂಗೆ ಸಿದ್ಧಾರೂಢರು ಪಾದಯಾತ್ರೆಯಿಂದ ಅಷ್ಟ ಅಲ್ರಿ, ಕಾಲಾನು ಸದೆ ಹಾಕಿಲ್ಲಂತ ಸಿದ್ಧಾರೂಢರು. ಇಡೀ ದೇಶವನ್ನು ಸಂಚಾರ ಮಾಡ್ಯಾರ. ಪಾಕಿಸ್ತಾನ್, ಕಾಶ್ಮೀರ್ ಮೊದಲಾದ ಎಲ್ಲ ರಾಜ್ಯಗಳನ್ನು ಸುತ್ತಾದಾರ. ನೀವು ಇವತ್ತು ಸಿದ್ಧಾರೂಢರ ಮಠಕ್ಕೆ ಹೋದ್ರಿ ಅಂದ್ರೆ, ಹುಬ್ಬಳ್ಳಿಯಾಗ ಸಿದ್ಧಾರೂಢರ ಮಠಕ್ಕೆ ಹೋದ್ರಿ ಅಂದ್ರೆ ಆ ಬಾಜು ಕೈಲಾಸ ಮಂಟಪ ಅಂತ ಒಂದು ಐತಿ. ಅಲ್ಲಿ ಕೈಲಾಸ ಮಂಟಪದೊಳಗೆ ಹೋಗ್ರಿ, ಎದುರುಗಡೆ ಕೈಲಾಸ ಮಂಟಪದೊಳಗೆ ಎದುರುಗಡೆ ಹೋಗುವಾಗ ಎಡಕ್ಕೆ ಒಂದು ಸಿದ್ಧಾರೂಢರು ಸಂಚಾರ ಮಾಡಿದ ಭಾರತ ದೇಶದ ಚಿತ್ರ ತೆಗೆದಾರ. ಆ ಭಾರತ ದೇಶದ ಚಿತ್ರ ತೆಗೆದು ಅದರೊಳಗೆ ಕೆಂಪು ಅಂಡರ್ಲೈನ್ ಮಾಡ್ಯಾರ. ಸಿದ್ಧಾರೂಢರು ಯಾವ್ಯಾವ ರಾಜ್ಯದೊಳಗೆ ಸುತ್ತಾದಾರ ಅಂತ ತಿಳ್ಕೊಂಡು ಕಾಲ್ನಡಿಗೆಯಿಂದ ಅಲ್ಲಿ ಚಿತ್ರ ಮಾಡ್ಯಾರ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಸಿದ್ಧಾರೂಢರು ನಡ್ಕೋಂತ ಪಾದಯಾತ್ರೆ ಮಾಡ್ಯಾರ ನೋಡ್ರಿ ಸಿದ್ಧಾರೂಢರು. ನಮ್ಮ ಈ ಭಾಗದೊಳಗೂ ಇದ ನದಿ ದಾಟೆ ಹೋಗ್ಯಾರ ಹುಬ್ಬಳ್ಳಿಗೆ. ಎಲ್ಲಿಂದ? ಚಳಕಾಪುರದಿಂದ ಹೋಗುವಾಗ ಇದ ನದಿ ದಾಟೆ ಹೋಗ್ಯಾರ ಸಿದ್ಧಾರೂಢರು. ಹೋಗುವಾಗ ಒಬ್ಬ ದೊಡ್ಡ ರೈತನ ಮನೆ ಇಂತಂತ, ದೊಡ್ಡ ರೈತ. ಆ ರೈತ ಆಗಿನ ಕಾಲದೊಳಗೆ ಹಿಂಗೆ ಹೊರಗೆ ಜೇಲ್ ಕಟ್ಟಿ ಸದರ ಕಟ್ಟಿ ಅಂತಿದ್ದು. ಆಗ ಹಿಂದಿನ ರೈತರು ಕುಂಡಿರ್ತಿದ್ರು, ಒಂದಿಟ್ಟು ಊರಾಗ ಹಿರಿಯರು ಇರ್ತಿದ್ರು. ಯಾರು 4 ಮಂದಿ ಬಂದು ಅವ್ರನ್ನ ಕೇಳಕ್ಕಂತೇಳಿ ಒಂದು ಹಾಲ್ ಟೈಪ್ ಮಾಡಿರ್ತಾರ. ಅಲ್ಲಿ ಅವ್ರು ಕುಂಡ್ರಾಕ ಒಂದು ಗಾದಿ, ಅದಕ್ಕೆ ಹಿಂದೆ ಆಗದಾರಾಗಕ್ಕೆ ಒಂದು ಟಕ್ಕೆ, ಹೀಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದವ ರೈತ. ಭಾಳ ದೊಡ್ಡ ಅನುಕೂಲಸ್ಥ, ದೊಡ್ಡ ರೈತ. ಅವ ಯಾವುದೋ ಕಾರಣಕ್ಕೆ ಒಳಗೆ ಹೋಗಿದ್ದ. ಸಿದ್ಧಾರೂಢ ಅವ್ರ ಮಣಿ ಮುಂದೆ ಹಾದು ಹೊಂಟಿದ್ದ. ಸಿದ್ಧಾರೂಢ ಅವ್ರ ಮಣಿ ಮುಂದೆ ಹಾದು ಹೊಂಟಿದ್ದ. ಹೋಗುವಾಗ ಸ್ವಲ್ಪ ಮಳೆ ಬಂತು ಕಾಣ್ತದೆ ಅದು. ಸ್ವಲ್ಪ ಮಳೆ ಬಂತು. ಇನ್ನೇನು ಮಳೆ ಬಂತು ಅಂತ ತಿಳ್ಕೊಂಡು ಅಲ್ಲೇ ಅವರು ರೈತನ ಮಣಿ ಮುಂದೆ ಬಂದ ಕೂಡಲೇ ಮಳೆ ಬಂದ ಕೂಡಲೇ ಒಳಗೆ ಬಂದ ಸಿದ್ಧಾರೂಢ. ಒಳಗೆ ಬಂದ ಏನು ಅವರು ಕುಂಡಿರ್ತಿದ್ರಲ್ಲ, ರೈತರು ಕುಂಡಿರ್ತಿದ್ರಲ್ಲ, ಆ ಗಾದಿ ಮ್ಯಾಗ ಸಿದ್ಧಾರೂಢ ಬಂದು ಕುಂತ ಅದರ ಆಧಾರ ಆಗಿ ಹಿಂಗೆ ಸಿದ್ಧಾರೂಢ ಬಂದು ಕುಂತ. ಅನುಗುಣದ ಅವ್ರ ಮಣಿ ಆಳ ಮನುಷ್ಯ ಬಂದ್ರಿ. ಒಬ್ಬ ಆಳ ಮನುಷ್ಯ ನೋಡ್ತಾನ, ಇವು ತಿರುಕ. ಮತ್ತು ಸಿದ್ಧಾರೂಢ ನೋಡಕ್ಕೆ ಹಂಗೆ ಕಾಣ್ತಿದ್ರಿ. ಅವ ಒಬ್ಬ ಅಲ್ಲ, ಎಲ್ಲ ಮಹಾತ್ಮರು ಹಂಗೆ. ನಾವು ಈಗಿನ ಮಹಾತ್ಮರು ನಾವೆಲ್ಲ ಬೇರೆ, ಹಿಂದಿನ ಮಹಾತ್ಮರು ಅವ್ರು ಬೇರೆ. ಈಗಿನ ನಮಗೆಲ್ಲ ಏನು ಬೇಕು? ಒಂದು 50 ಲಕ್ಷ ರೂಪಾಯಿ ಕಾರ್ಗಡೆ ಬೇಕು ನಮಗೆ. ಆ ನಂತರ ನಮಗೆಲ್ಲ ಇನ್ನು ಬೇರೆ 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 ವ್ಯವಸ್ಥೆ ಬೇಕು. ಸಿದ್ಧಾರೂಢರು ಹೆಂಗಿದ್ರಂದ್ರೆ 6 ತಿಂಗಳ ಗಂಟ್ಲೆ ದಾಡಿ ಮಾಡಿಸ್ಕೊತಿದ್ದಿಲ್ಲ. ಒಮ್ಮೆ ದಾಡಿ ಮಾಡಿಸ್ಕೊಂಡ್ರೆ ಪೂರ ಎಲ್ಲ ಸ್ವಚ್ಛ ಮಾಡಿಸ್ಕೊತಿದ್ರು. ಆ ನಂತರ ಅವ್ರ ಶರೀರ ಹೆಂಗಂದ್ರೆ ಪೂರ ಬಡಕಲ ಶರೀರ. ಎಲ್ಲಿ ಊಟ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರೆ 4 ದಿವಸ ಹಂಗೆ ಉಪವಾಸನ ಇದ್ದರು, ಸಂಚಾರ ಮಾಡ್ಕೊಂತ ಸಂತರ ಸ್ಥಿತಿನ ಹಂಗೆ ಇರ್ತದೆ ರೀ. ಇರುವಿಕೆ ಸಂತರಂತ ಅವ್ರಿಗೆ ಅಂತಾರೆ. ಬಹುತೇಕ ನಿಮಗೆ ಗೊತ್ತಿರ್ಬೇಕು ಸಂತರಂತ ಯಾರಿಗಂತಾರಂದ್ರೆ, ಸುಮ್ಮನೆ ಎಲ್ಲರಿಗೂ ಸಂತರ ಅನ್ನಂಗಿಲ್ಲ ರೀ. ಈಗ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಾವೆಲ್ಲ ಸಂತರಂತೀವಿ. ಅವ್ರಿಗೆ ಯಾಕೆ ಸಂತರಂತೀವಂತಂದ್ರೆ ಅವ್ರಿಗೆ ಸ್ವಂತಕ್ಕೆ ಏನೂ ಇದ್ದಿದ್ದಿಲ್ಲ, ಅದಕ್ಕೆ ಅವರು ಸಂತರು. ಸಿದ್ದೇಶ್ವರ ಸ್ವಾಮಿಗಳಿಗೆ ಸ್ವಂತಕ್ಕೇನೂ ಇದ್ದಿದ್ದಿಲ್ಲ ಅವ್ರಿಗೆ, ಅದಕ್ಕೆ ಅವರು ಸಂತರಾದರು. ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ಬದುಕಿದವರು ಅವರು. ಒಂದು ಕಾರ್ ಗಾಡಿನೂ ಇದ್ದಿದ್ದಿಲ್ಲ ಸಿದ್ದೇಶ್ವರ ಸ್ವಾಮೀಜಿಯವರು. ಒಂದು ಸ್ವಂತಕ್ಕೆ ಒಂದು ಕಾರ್ ಗಾಡಿನೂ ಇದ್ದಿದ್ದಿಲ್ಲ. ಯಾರು ಕರ್ಕೊಂಡು ಹೋಗ್ಬೇಕು ಅವರ ಕಾರ್ ಗಾಡಿ ಒಯ್ತಿದ್ರು. ಆ ನಂತರ ಅವ್ರ ಅಂಗಿ ಅದು ನೋಡ್ಬೇಕು ನೀವು. ಅವ್ರ ಅಂಗಿ ಎಂದೂ ಇಸ್ತ್ರಿ ಮಾಡ್ತಿದ್ದಿಲ್ಲ ಅವರು. ನಾವು ಇಸ್ತ್ರಿ ಇಲ್ಲದ ಹಾಕೊಳ್ಳಂಗೆ ಇಲ್ಲ. ಸುಮ್ಮನೆ ನಾವೊಂದು ದೊಡ್ಡ ಸ್ವಾಮಿಗಳು ಅಂತ ಅಡ್ಡಾಡವ್ರು ನಿಮ್ಮ ಮುಂದೆ ಊರಾಗ, ಹೌದಿಲ್ಲ? ಒಂದು ದಿನಾನೂ ಇಸ್ತ್ರಿ ಮಾಡ್ತಿದ್ದಿಲ್ಲ ಅವರು. ಅವ್ರ ಅಂಗಿ ಎಂಥದಂತಂದ್ರೆ ಸಾದಾ ಈ ಮಂಜೂರು ಪಾಠ ಸಾದಾ ಅರಿವೆ ಹಾಕೋತಿದ್ರು. ಇಂಥದ್ದು ಯಾಕ್ರಿಯಪ್ಪ ಇನ್ನೊಂದಿಟ್ಟು ಬೇರೆ ಹಾಕೋಬಾರ್ದು ಅಂದ ಕೂಡಲೇ ಅವ್ರು ಅಂತಿದ್ರಂತ, ಬೇರೆದು ಹಾಕೊಂಡ್ರೆ ಇಸ್ತ್ರಿ ಮಾಡ್ಬೇಕು, ಮುದ್ದೆ ಭಾಳ ಆಕತಿ, ಇದು ಮುದ್ದೆ ಆಗಂಗಿಲ್ಲ, ಬರೋಬರ ಆಕತಿ, ಒಕ್ಕೊಂದು ಸುಮ್ಮ ಹಾಕೊಂಡ್ಬಿಡೋದಪ್ಪ ಸಿದ್ದೇಶ್ವರ ಸ್ವಾಮಿಗಳು ಅಂತಿದ್ರಂತ. ಆ ನಂತರ ಒಂದಿಟ್ಟು ಎಲ್ಲಾರ ಹರಿದಿತ್ತಂದ್ರೆ ಅದನ್ನು ಹರಿದದ್ದು ಹೊಲ್ಕೊಂಡು ಹಾಕೊಂಡ್ಬಿಡ್ತಿದ್ರು. ಯಾರು ಬಂದು ಅಪ್ಪಾಜಿ ಇಲ್ಲಿ ಒಂದಿಟ್ಟು ಹಂಗೆ ಹರಿದತ್ತಲ್ರಿ ಮತ್ತು ಇದನ್ಯಾಕೆ ಹಾಕೋತೀರ ಅಂತ ಕೇಳಿದ್ರೆ ಅವ್ರು ಅಂತಿದ್ರು, ಅದಕ್ಕೆ ಕಾಣ್ತತೆ ನಿನ್ನ ಕಣ್ಣಿಗೆ 2 ಮೀಟ್ರದಲ್ಲ, ಇದೆಲ್ಲ ಹೊಸಾದದ, ಎಲ್ಲೂ ಹರಿದೇ ಇಲ್ಲ, ಇದು ಕಾಣುವಲ್ತೇನೆ, ಅದನ್ನು ನೋಡ್ತೇನೆ, ನೀ ಹರಿದದ್ದನ ಇದನ್ನು ನೋಡ್ಲಾ ಅಂತಿದ್ರಂತ ಸಿದ್ದೇಶ್ವರ ಸ್ವಾಮಿಗಳು. ಕಾರಣ ಏನು ಅಂತಂದ್ರೆ ನಿಜವಾದ ಸಂತರಂತ ಯಾರಿಗಂತಾರಂತಂದ್ರೆ ಏನೂ ಸ್ವಂತಕ್ಕೆ ಯಾರದ ಇಲ್ಲ, ಅವರು ನಿಜವಾದ ಸಂತರಂತ ಕರೀತಾರೆ ನೋಡ್ರಿ.
ಹಂಗೆ ಸಿದ್ಧಾರೂಢ ಮಹಾಸ್ವಾಮಿಗಳ ಹತ್ತಕ್ಕೆ ಏನೂ ಇದ್ದಿದ್ದಿಲ್ಲ. ಸೋಮ ಸಂಚಾರ ಮಾಡ್ಕೊತ ಹೋಗವ್ರು. ಹೋಗುವಾಗ ಅಲ್ಲೇನು ಬಂದು ಕುಂತಿರಲ್ಲ, ಸೇವಕ ಬಂದು ಅಂದಂತೆ, ಯಾವೊಬ್ಬ ತಿರುಕ್ ಬಂದು ಕುಂತಾನ, ನಮ್ಮ ಸಾಹುಕಾರ ಕೊಂಡ್ರು ಜಾಗದ ಮ್ಯಾಗ, ನಮ್ಮ ಗೌಡ್ರು ಕೊಂಡ್ರು ಜಾಗದ ಮ್ಯಾಗ, ನಮ್ಮ ರೈತರು ಕೊಂಡ್ರು ಜಾಗದ ಮ್ಯಾಗ ಅಂತ ತಿಳ್ಕೊಂಡು ಅವ ಸೇವಾ ಮಾಡೋ ಆಳು ಮನುಷ್ಯ ಓಡಿ ಬಂದು ಸಿಕ್ಕಾಪಟ್ಟಿ ಬೈಯಾಕತ್ತಿದ ಸಿದ್ಧಾರೂಢಗ. ಹೇ, ಯಾರೋ ನೀ ತಿರುಕ ಭಿಕ್ಷುಕ, ಇಲ್ಲಿ ಬಂದು ಕುಂತದಿ, ನಿನಗೆ ಗೊತ್ತಾಗಂಗಿಲ್ಲ ಯಾರ್ದು ಜಾಗ ಎಲ್ಲಿ ಕೊಂಡಿರ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ, ಇಳಿ ಕೆಳಗೆ ಮೊದಲ ಅಂದ. ಸಿದ್ಧಾರೂಢ ಅಂದ, ನೀ ಏನಂದೆ ನನಗೆ? ಭಿಕ್ಷುಕ ಅಂದಿ. ಸಿದ್ಧಾರೂಢ ಅಂದ, ಮತ್ತು ನೀ ಭಿಕ್ಷುಕ ಅಲ್ಲ? ಹೌದು, ನಾನು ನಿಜವಾದ ಭಿಕ್ಷುಕ. ನಿಮ್ಮ ಮಾಲಕ ನನಗೆ ದೊಡ್ಡ ಭಿಕ್ಷುಕ ಅಂದವ. ನಿಮ್ಮ ಮಾಲಕ ನನಗೆ ದೊಡ್ಡ ಭಿಕ್ಷುಕ ಹೆಂಗ ಅಂತ ಕೇಳಿದಾಗ ಸಿದ್ಧಾರೂಢ ಅಂದಂತ, ಅದು ಕರೆನದರಿವ. ಈಗ ನಾವು ಭಿಕ್ಷುಕರಂತ ಯಾರಿಗಂತೀವಿ? ಮುಂಜಾನೆ ಎದ್ದು ಕೂಡಲೇ ಯಾರ ತಾಟಿನೊಳಗೆ ಒಂದು ರೊಟ್ಟಿಲ್ಲ, ತಾಟ ಖಾಲಿ ಅದಲ್ಲ, ಅವ್ರಿಗೆ ನಾವು ಭಿಕ್ಷುಕರಂತೀವಿ. ಯಾರು ಮುಂಜಾನೆ ಎದ್ದು ಕೂಡಲೇ ಮಣಿ ಮಣಿ ಬೇಡ್ಕೊಂತ ಅಡ್ಡಾಡ್ತಾರಲ್ಲ ತಾಟ ತಗೊಂಡ, ಅವ್ರಿಗೆ ಭಿಕ್ಷುಕರಂತ ನಾವು ಅಂತೀವಿ. ಆದ್ರೆ ನಾವು ಅಡ್ಡಾಡ್ತೀವಲ್ರಿ ಬೇಡ್ಕೊಂತ, ಅಡ್ಡಾಡೋದಿಲ್ಲ. ಬಸವಣ್ಣನ ಗುಡಿಗೆ ಬಂದು ಕೈ ಮುಕ್ಕೊಂಡು ನಿಂತು ಬೇಡ್ತೀವಿ, ಯಪ್ಪ ಮಗ್ಗಲದ 1 ಎಕರೆ ಹೊಲ ಕೊಡಾಕತ್ತಾನ, ನನಗೆ ಹೆಂಗಾರ ಮಾಡಿ ಅದನ್ನು ಕೊಡುವಂಗೆ ಮಾಡಿ ಬೇಡ್ತೀವಿ. ನಾವು ದೇವ್ರ ಮುಂದೆ ನಿಂತು ಬೇಡ್ತೀವಿ. ಮುಂದೆ ಹೋಗಿ ಅಥವಾ ಊರಾಗ ದೇವ್ರ ಮುಂದೆ ಹೋಗಿ ನಿಂತು ನಾವು ಅಂತೀವಿ ಏನು, ಯಪ್ಪ ನನಗೆ ಹೆಣ್ಣಿನ ಮೇಲೆ ಹೆಣ್ಣು 9 ಹೆಣ್ಣು ಹುಟ್ಟ್ಯಾವು, ಒಂದು ಗಂಡು ಕೊಡು, ಬೇಡ್ತೀವಿ. ಭಿಕ್ಷುಕ ಪಕ್ಕ ತಿಳ್ಕೊರಿ, ರೊಟ್ಟಿ ಬಿಟ್ರೆ ಬೇರೆ ಏನೂ ಬೇಡಂಗಿಲ್ಲ, ಅವು ಬೇಡ್ತಾನನ್ರಿ. ಅದು ಮತ್ತು ಅಂಥದ್ದು ಕೊಡು ಇಂಥದ್ದು ಕೊಡು ಅನ್ನಂಗಿಲ್ಲ. ನಿಮ್ಮ ಮನೆ ಮುಂದೆ ಬಂದು ನಿಂತಾವು. ಯಾವರ ಒಂದು ಭಿಕ್ಷುಕರ ನಿಮ್ಮ ಮನೆ ಮುಂದೆ ಬಂದು ನಿಂತ, ಯವ್ವ ಪಟ್ನ ಹಂಚಿಟ್ಟು ಒಂದು ರೊಟ್ಟಿ ಮಾಡಿಕೊಡ ಯವ್ವ ಅಂದವನು. ತಂಗಳದ ನೀಡು ಪೈಕಿ ಅಲ್ಲಿ ನೀವು ಇನ್ನು ಬಿಸಿದು ಮಾಡಿಕೊಡ್ತೀರ ಯವ್ವ? ಬೇಡಂಗಿಲ್ಲ. ಹಂಗ ಭಿಕ್ಷುಕರು ಸೋಮ ಬಂದು ನಿಂದಿರ್ತಾವ, ಏನಾರ ಒಂದಿಟ್ಟು ಕೊಡಯವ ಅಂದ ಕೂಡಲೇ ನೀವು ಏನು ಕೊಡ್ತೀರಿ ಅದನ್ನ ತೊಗೊಂಡು ಹೋಗ್ತಾವ. ರೊಟ್ಟಿ ಬಿಟ್ರೆ ಬೇರೆ ಏನು ಬೇಡಂಗಿಲ್ಲ. ರೊಕ್ಕ ಬೇಡಿದ್ರು ಹಿಂದಿನ ಕಾಲದಾಗೆಲ್ಲ 1 ರೂಪಾಯಿ ಬೇಡ್ತಿದ್ದು, ಈಗ ಅವರು 10 ರೂಪಾಯಿಗೆ ಬಂದಾರ್ರಿ. ಈಗ ಅವರು ಭಿಕ್ಷುಕರು 10 ರೂಪಾಯಿಗೆ ಬಂದಾರ್ರಿ. ಯಾಕಂದ್ರೆ ಕಾಲಮಾನದ ಪರಿಸ್ಥಿತಿನ ಏರಿಳಿತಾಗಿ ಹೆಚ್ಚಾಗ್ಯದ ನೋಡ್ರಿ. ಹಂಗೆ ಅವರು ಈಗ 10 ರೂಪಾಯಿ ಬೇಡಾಗತ್ತಾರ. ಬರೀ 1 ರೂಪಾಯಿ ಬೇಡ್ತಿದ್ದು. 1 ರೂಪಾಯಿ ಬೇಡವ ಅಥವಾ 10 ರೂಪಾಯಿ ಬೇಡವ, ಅವು ದೊಡ್ಡ ಭಿಕ್ಷುಕೋ? 1 ಲಕ್ಷ ರೂಪಾಯಿ ದೇವ್ರ ಮುಂದೆ ನಿಂತು ಬೇಡ್ತೀವಲ್ಲ, ಅವು ದೊಡ್ಡ ಭಿಕ್ಷುಕೋ? ಅವ್ರಕ್ಕಿಂತ ನಾವು ದೊಡ್ಡ ಭಿಕ್ಷುಕರೇವ, ನಾವು ದೊಡ್ಡ ಭಿಕ್ಷುಕರು. ಖಾಲಿ ತಾಟ ತಗೊಂಡೆ ಮುಂಜಾನೆ ಎದ್ದು ಕೂಡಲೇ ಖಾಲಿ ತಾಟ ಇದ್ದವ ಅವ ಭಿಕ್ಷುಕ ಅಲ್ಲ. ಮುಂಜಾನೆ ಎದ್ದು ಕೂಡಲೇ ಯಾರು ಖಾಲಿ ತಲೆ ಇರ್ತದಲ್ಲ, ಚಲೋ ಒಳ್ಳೆಯ ವಿಚಾರ ಇರಂಗಿಲ್ಲಲ್ಲ, ಅವ್ರು ನಿಜವಾದ ದೊಡ್ಡ ಭಿಕ್ಷುಕರ್ರಿ, ಅವ್ರು ನಿಜವಾದ ದೊಡ್ಡ ಭಿಕ್ಷುಕರು. ಸಿದ್ಧಾರೂಢ ಹೇಳ್ದ, ನಾನು ಭಿಕ್ಷುಕನ, ನನಗಿಂತ ದೊಡ್ಡ ಭಿಕ್ಷುಕ ನಿಮ್ಮ ಮಾಲಕದಾನ ಹೋಗೋ ಅಂದ ಕೂಡಲೇ ಇವು ಹೇಳಿಲ್ರಿ. ಯಾರೋ ನೀನು ತಿರುಕ ಎದ್ದು ಹೋಗಿ ಅಂದ ಕೂಡಲೇ ಹೇಳಾರಕ್ಕೆ ಭಿಕ್ಷುಕರು ಭಾಳ ಬೆರಿಕಿರ್ತಾರ್ರಿ. ಮತ್ತು ಭಿಕ್ಷುಕರು ಕೆಲವೊಬ್ಬರು ಭಾಳ ಬೆರಿಕಿರ್ತಾರೆ. ಒಬ್ಬಕ್ಕೆ ಭಿಕ್ಷುಕಿ ಬಂದು ಯವ್ವ ಒಂದು ರೊಟ್ಟಿ ಕೊಡ ತಾಯಿ ಅಂದಳು. ಅಂದ ಕೂಡಲೇ ಆಕೆ ಹೆಣ್ಮಗಳು ದೊಡ್ಡ ಅನುಕೂಲಸ್ಥರಿದ್ದರು. ಒಂದು 50,000 ರೂಪಾಯಿ ಸೋಫಾದ ಮ್ಯಾಗ ಕೂತಿದ್ಲು, ಒಂದು 5,000 ರೂಪಾಯಿ ಸೀರೆ ಉಟ್ಕೊಂಡಿದ್ಲು, ಒಂದು 50 ಲಕ್ಷ ರೂಪಾಯಿ ಮಣಿ ಇತ್ತು. ನಟ್ಟು ನಡವರಕ್ಕೆ ಹಾಲ್ನಾಗ ಕುಟ್ತಿದ್ಲು ಕುರ್ಚದ ಮ್ಯಾಗ. ಮನಗಂಡ ಕೊಳ್ಳಾಗ ಬಂಗಾರ ಢಾಗಿನ ಅದನ್ನು ಇದನ್ನು ಹಾಕ್ಕೊಂಡು ಕುಂತಾಗ ಒಬ್ಬಕ್ಕೆ ಭಿಕ್ಷುಕಿ ಬಂದು ಬೇಡಿದ್ಲು, ಯವ್ವ ಒಂದು ರೊಟ್ಟಿ ಕೊಡ ತಾಯಿ ಅಂತ. ಎಟ್ಟು ಕಾಡ್ತೀರಿ, ನೀಡಿ 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 ಸಾಕಾಗ್ಯದ, ಹೋಗ್ರಿ ಮುಂದಕ್ಕೆ ಅಂತ. ಆಕೇನು ಒಂದು ದಿನಾನು ನೀಡಿದ್ದಿಲ್ಲ ಕರೆ. ಸೋಮ ಹಂಗೆ ಅಣ್ಣಕ್ಕೆ ನೀಡಿ ನೀಡಿ ಸಾಕಾಗ್ಯದ, ಹೋಗ್ರಿ ಮುಂದಕ್ಕೆ ಅಂದು ಕೂಡಲೇ ಆಕೆ ಭಿಕ್ಷುಕೆ ಹೆಣ್ಮಗಳಂದ್ಲು. ಹಿಂಗೆ ಕೈ ಮಾಡಿ ಹೇಳ್ತಾಳೆ, ಸೊಮ್ಮ ನೀಡ ಅಂದ್ಲು. ಸೊಮ್ಮ ನೀಡು ಸರಳ ಅಂದು ಕೂಡಲೇ ಈಕೆ ಅಂದ್ಲು, ಯಾಕೆ ಅಂದ್ಲಕ್ಕಿ, ಏನು ನಾನು ಕೂಡ ಜಗಳ ತೆಗಂಗೆ ಕಾಣ್ತೇನೆ, ಸೊಮ್ಮ ನೀಡಂತೀಯಲ್ಲ ನನಗೆ ಅಂದು ಕೂಡಲೇ ಆಕೆ ಭಿಕ್ಷುಕ ಹೇಳಿದ್ಲು, ಯವ್ವ ನಿನ್ನ ಕೂಡ ನಾ ಯಾಕೆ ಜಗಳ ತೆಗಿಲೆ ತಾಯಿ,
ನೀನು ದೊಡ್ಡ ಸಾವುಕಾರ್ತಿ, ನೀನು ಕೂಡ ನಾ ಯಾಕೆ ಜಗಳ ತೆಗಿಲಿಯವ, ನಾ ಯಾಕೆ ನಿನಗೆ ಸುಮ್ಮನೆ ನೀಡಂತ ಅನ್ನಿ ಅಂತಂದ್ರೆ, ನೀ ಏನು ಸೋಫಾದ ಮ್ಯಾಗ ಕುಂತಿಯಲ್ಲ, ನಾ ಹಿಂದಿನ ಜನ್ಮದೊಳಗೆ ನಿನಕಿತ ದೊಡ್ಡ ಸೋಫಾ ಇತ್ತು ನಂದು. ನೀ ಬರೀ 5,000 ರೂಪಾಯಿ ಸೀರೆ ಉಟ್ಟಿದ್ರೆ, ನಾ ಹಿಂದಿನ ಜನ್ಮದೊಳಗೆ 50,000 ರೂಪಾಯಿ ಸೀರೆ ಉಟ್ಕೊಂಡು ದೊಡ್ಡ ಸೋಫಾದ ಮ್ಯಾಗ 5 ಕೋಟಿ ರೂಪಾಯಿ ಮನ್ಯಾಗ ದೊಡ್ಡ ಸಾವುಕಾರ್ತಿಯಾಗಿ ಕುಂತಿದ್ನಿ ನಾನು. ಆಗ ಕುಂತು ಎಳೆದಾಗ ನನ್ನಂತಕ್ಕೆ ಒಬ್ಬಕ್ಕೆ ಭಿಕ್ಷುಕಿ ಬಂದಿದ್ಲು. ಆವತ್ತ ಆಕಿಗೆ ನೀಡ್ಲಿಲ್ಲ ನಾನು ನಿನ್ನಂಗ. ಆವತ್ತು ನೀಡಲಾರಕ್ಕೆ ಇವತ್ತು ನೀಡಿಸುವಳು ಪಾಳೆ ಬಂದದ. ಅದಕ್ಕೆ ನೀನು ಮತ್ತು ನೋಡು, ಆವತ್ತ ನಾ ನೀಡಿದ್ನಿ ಅಂದ್ರೆ ಇವತ್ತು ನನಗೆ ನೀಡಿಸ್ಕೊಳ್ಳು ಪಾಳೆನ ಬರ್ತಿದ್ದಿಲ್ಲ. ನಾ ಅವತ್ತು ನೀಡಿಲ್ಲ ಯವ್ವ, ಅದಕ್ಕೆ ನೀಡಿಸ್ಕೊಳಕತ್ತೀನಿ. ನೀಡಿ ನಿನ್ನಂಗಾಗು. ಅದಕ್ಕೆ ನಿನಗೆ ಹೇಳಾಕತ್ತೇನೆ ಅಂದ ಕೂಡಲೇ ಗಡಬಡಿಸಿಡ್ರಿ ಹೆಣ್ಮಗಳು ಒಳಗೆ. ಅದಕ್ಕೆ ನಾ ತಟ್ಟಿನ ತಂದು ಡಬ್ಬ ಹಾಕಿದ್ಲಕ್ಕೆ. ಎಲ್ಲಿ ನಾನು ನೀಡಿಸ್ಕೊಳ್ಳೋದು ಅಡ್ಡಾಡೋದು ಆಗಿದ್ದಿತ್ತು ಅಂತೇಳಿ ಒಳಗೆ ಹೋಗಿ ತಟ್ಟಿನ ತಂದು ಅಕ್ಕಿಗೆ ನೀಡಿದ್ಲಂತೆ. ಆದ್ರೆ ನನಗೆ ಒಂದು ಖುಷಿ ವಿಚಾರ ಏನಂತಂದ್ರೆ, ಈ ಮೊದಲು ಮಟ್ಟಿ ಗ್ರಾಮದವರು ನಮ್ಮ ಸಾವುಕಾರ ಹೇಳಿದ್ರು ಏನಂತಂದ್ರೆ, ಮಣ್ಣು ಕೇಳಿ ನಾ ಇಲ್ಲಿ ಮೈಕದಾಗ ಹೇಳಿದ್ರಲ್ಲ, ಬರೇ 10-15 ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಕೊಡಂತಂದ್ರೆ 25,000 ಮ್ಯಾಲೆ ಲಕ್ಷದ ಪರ್ಯಂತರವಾಗಿ ಆಂಜನೇಯನ ದೇವಸ್ಥಾನಕ್ಕೆ ನೀವು ಕೊಟ್ಟಿರಂದ್ರೆ, ಬಹುತೇಕ ನನ್ನ ಜೀವನದ ಇತಿಹಾಸದೊಳಗೆ ಇಷ್ಟು ಊರಿಗೆ ಹೋಗಿನಲ್ಲ, ಇಂತಹ ಜನರನ್ನ ಭಕ್ತರನ್ನ ನಾ ಎಲ್ಲೂ ನೋಡಿಲ್ಲ ತಾಯಂದಿರ, ಎಲ್ಲೂ ನೋಡಿಲ್ಲ. ಅವ್ರ ಸಾವುಕಾರ ಮತ್ತು ನನಗೆ ಅಂದರು, ಬಹುತೇಕ ನಮ್ಮ ಊರಾಗ ಅನುಕೂಲಸ್ಥರಂದ್ರೆ ಒಂದು 8-10 ಮನೆತನ ಅಟ್ಟದವ್ರಿ. ಉಳ್ದವ್ರೆಲ್ಲರೂ ಪಾಪ ಮಧ್ಯಮ ವರ್ಗದವ್ರು ಅದಾರ, ಮಧ್ಯಮ ವರ್ಗದವ್ರು ಅದಾರ.